ಎಲ್ರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ ಎಸ್ ಬೆಳೆ, ಮೂಲತಃ ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ನಾನು ಸುಮಾರು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ನನ್ನಲ್ಲಿರುವಂಥ ವಿಚಾರವನ್ನು ನಾನು ಎಲ್ಲರೊಂದಿಗೆ ಹಂಚ್ಕೊಳ್ಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಯಾಕೆ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು ಅಂದರೆ ನನ್ನ ಹವ್ಯಾಸ ಏನಂದರೆ ನನ್ನಲ್ಲಿರುವ ಕೆಲವು ವಿಚಾರಗಳನ್ನು ನನ್ನ ಸುತ್ತಮುತ್ತಲಿರುವಂಥ ಜನರೊಂದಿಗೆ ಹಂಚಿಕೊಳ್ಳುವಂಥ ಹವ್ಯಾಸ ನನಗೆ ಮೊದಲಿನಿಂದ. ಅದಕ್ಕೆ ಯಾಕೆ ಇನ್ನೂ ಹೆಚ್ಚು ಜನರ ಮುಂದೆ ನಾನು ಹಂಚ್ಕೊಳ್ಬಾರ್ದು ಅಂತ ಆಲೋಚನೆ ಮಾಡಿದೆ. ನನ್ನ ಸ್ನೇಹಿತೆ ಒಬ್ಬಳು ಸಜೆಷನ್ ಕೊಟ್ಟಳು, ನೀನು ಸ್ಟಾರ್ಟ್ ಮಾಡು ಯೂಟ್ಯೂಬ್ ಚಾನಲ್ನ, ನಿನಗೇನೇನು ವಿಚಾರ ಬರುತ್ತೆ ಅದನ್ನು ಅಲ್ಲಿ ಹಂಚ್ಕೊಳ್ಬೋದು ನೀನು ಅಂತ ಹೇಳಿದ್ಲು. ಆವಾಗ ನಾನು ಆಲೋಚನೆ ಮಾಡಿದೆ, ಸರಿಯಪ್ಪ ನಾನು ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಇನ್ನೊಂದು ಕನ್ಫ್ಯೂಷನ್ ಏನಂದರೆ, ಮೊದಲನೇ ವಿಡಿಯೋ ಯಾವ ವಿಷಯದ ಮೇಲೆ ಮಾತಾಡೋದು, ಯಾವ ವಿಚಾರವನ್ನು ಹಂಚ್ಕೊಳ್ಳೋದು ಅಂತ ತುಂಬ ಯೋಚನೆ ಮಾಡಿದೆ. ಕೊನೆಗೂ ನಿರ್ಧಾರ ತಗೊಂಡೆ, ಈ ಸಮಾಜದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಮತ್ತು ನಾವು ಬೆಲೆ ಕಟ್ಲಕ್ಕೆ ಆಗದೇ ಇರುವಂಥ ಒಂದು ವಿಷಯ ಅಂದರೆ ಅದು ವ್ಯಕ್ತಿತ್ವ. ಅದಕ್ಕಾಗಿ ನನಗನ್ನಿಸ್ತು, ಯಾಕಪ್ಪ ನಾನು ವ್ಯಕ್ತಿತ್ವದ ಬಗ್ಗೆ ಮಾತಾಡಬಾರ್ದು. ಅಂದರೆ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿತ್ವ ನನ್ನದೇನಲ್ಲ, ಆದರೂ ಕೂಡ ನನಗೆ ತಿಳಿದಂಥ ವಿಚಾರವನ್ನು, ವ್ಯಕ್ತಿತ್ವದ ಮೇಲೆ ನನಗೆ ಏನು ತಿಳಿದಿದೆ ವಿಚಾರ, ಅದನ್ನು ಯಾಕೆ ನಿಮ್ಮೊಂದಿಗೆ ಹಂಚ್ಕೊಳ್ಬಾರ್ದು ಅಂತ ಅನಿಸ್ತು. ಅದಕ್ಕೆ ವ್ಯಕ್ತಿತ್ವದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಇವತ್ತು ನನ್ನ ಮೊದಲನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಯಕ್ತಿತ್ವ ಅಂದರೆ ಇವತ್ತಿನ ಸಮಾಜದಲ್ಲಿ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ಅಳಿತಾ ಇದ್ದೀವಿ ಅಂದರೆ, ಅವನಲ್ಲಿರುವಂಥ ಉಡುಪು ತೊಡುಪುಗಳನ್ನು ನಿರ್ಧಾರ ಮಾಡ್ತೀವಿ. ಅವನು ಯಾವ ಬಗೆಗಿನ ಉಡುಪುಗಳನ್ನು ಧರಿಸ್ತಾನೆ, ಮತ್ತು ಅವನಲ್ಲಿ ಎಂಥ ಮೊಬೈಲ್ ಇದೆ, ಅವನಲ್ಲಿ ಎಂಥ ಆಸ್ತಿ ಇದೆ, ಅವನ ಹತ್ರ ಯಾವ ಗಾಡಿ ಇದೆ, ಎಂಥದ್ದು ಮನೆ ಇದೆ, ಅಂದರೆ ಇವೆಲ್ಲಗಳನ್ನು ಆಲೋಚನೆ ಮಾಡಿಬಿಟ್ಟು ಒಬ್ಬ ವ್ಯಕ್ತಿ ಶ್ರೀಮಂತನೋ ಬಡವನೋ, ಒಳ್ಳೆಯವನೋ ಕೆಟ್ಟವನೋ, ಅವನ ವರ್ಣ ಅಂದರೆ ಅವನು ಯಾವ ಬಿಳಿಯಾಗಿದ್ದಾನ ಕಪ್ಪಗಿದ್ದಾನ. ಬಿಳಿ ವ್ಯಕ್ತಿಗಳೆಲ್ಲ ಒಳ್ಳೆಯರಿರ್ತಾರೆ, ಕಪ್ಪು ವ್ಯಕ್ತಿಗಳೆಲ್ಲ ಅಂದರೆ ನಾವು ಯಾವ ಒಂದು ಬೇರೆ ದೃಷ್ಟಿಯಿಂದ ಅವರನ್ನು ವೀಕ್ಷಿಸ್ತೀವಿ. ಅಂದರೆ ನಿಜವಾದ ವ್ಯಕ್ತಿತ್ವವನ್ನು ನಾವು ಕಂಡುಕೊಳ್ಬೇಕು ಅಂದರೆ ಈ ವಿಚಾರಗಳನ್ನು ನಾವು ಮೊದಲು ಬದಿಗಿಡಬೇಕಾಗುತ್ತೆ, ಹೌದಲ್ವಾ? ಅದಕ್ಕಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳಿವೆ. ಆ ವಿಚಾರಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡಬೇಕಂದ್ರೆ 4 ವಿಚಾರಗಳು ಪ್ರಮುಖವಾಗಿವೆ. ಅದರಲ್ಲಿ ಮೊದಲನೇದಾಗಿ ಷಷ್ಠಿ, ಎರಡನೇದಾಗಿ ವ್ಯಷ್ಟಿ, ಮೂರನೇದು ಸಮಷ್ಟಿ, ನಾಲ್ಕನೇದು ಪರಮಿಷ್ಟಿ. ಒಂದೊಂದಾಗಿ ನಾನು ಬಿಡಿಸಿ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಷಷ್ಠಿ ಅಂದರೆ ಒಬ್ಬೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಸಮಗ್ರ, ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರದೊಂದಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವ ಬಗೆಗಾಗಿದೆ, ಅಂದರೆ ಅವನು ಪರಿಸರದ ಬಗ್ಗೆ ಕಾಳಜಿ ವಹಿಸುವಂಥ ವ್ಯಕ್ತಿತ್ವ ಅವನಲ್ಲಿದೆಯೋ ಇಲ್ವೋ ಅಂತ ವಿಚಾರವನ್ನು ಮಾಡಬೇಕು. ಇದು ಷಷ್ಠಿಯಲ್ಲಿ ಸಿಗುತ್ತದೆ. ಅಂದರೆ ಇವತ್ತು ನೋಡಿ, ನಾವು ಪರಿಸರದ ಬಗ್ಗೆ ಯಾವುದೇ ರೀತಿಯಾಗಿ ಕಾಳಜಿ ಇರೋದಿಲ್ಲ. ಅಂದರೆ ತಿಂದ ಕಸನ ಎಲ್ಲೋ ಎಸಿತೀವಿ, ಹೇಗೋ ಬಿಡ್ತೀವಿ. ನಾವು ಇರುವಂಥ ಸ್ಥಳ, ಮನೆ ಆಗಲಿ, ನಾವು ಇರುವಂಥ ಒಂದು ಏರಿಯಾ ಆಗಲಿ, ನಾವು ಚೆನ್ನಾಗಿ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡೋದಿಲ್ಲ. ಬಟ್ ವ್ಯಕ್ತಿತ್ವದಲ್ಲಿ ಇದು ಕೂಡ ಕನ್ಸಿಡರ್ ಆಗುತ್ತೆ. ಷಷ್ಠಿ, ಸಮಗ್ರ ಸಮಾಜ, ಸಮಗ್ರ ಮತ್ತು ಪರಿಸರದ ಬಗ್ಗೆ ನಿನ್ನ ಹತ್ರ ಕಾಳಜಿ ಇದೆಯೋ ಇಲ್ವೋ ಎನ್ನುವಂಥದ್ದು ಷಷ್ಠಿ ಎನ್ನುವಂಥ ವ್ಯಕ್ತಿತ್ವ, ಷಷ್ಠಿ ಎನ್ನುವಂಥ ವಿಚಾರದಲ್ಲಿ ಅದು ಡಿಫೈನ್ ಮಾಡುತ್ತೆ. ಎರಡನೇದಾಗಿ ವ್ಯಷ್ಟಿ ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಏಕಾಂಗಿಯಾಗಿದ್ದಾಗ ಅವನ ವ್ಯಕ್ತಿತ್ವ ಹೇಗಿದೆ, ಅಂದರೆ ಏಕಾಂಗಿಯಾಗಿದ್ದಾಗ ಅವನ ವಿಚಾರಧಾರೆಗಳು ಹೇಗಿವೆ, ಏಕಾಂಗಿಯಾಗಿದ್ದಾಗ ಅವನಲ್ಲಿ ಅಂದರೆ ಸಮಾಜದ ಬಗ್ಗೆ ಆಗಲಿ, ಯಾರ್ದೋ ಬಗ್ಗೆ, ವ್ಯಕ್ತಿಯ ಬಗ್ಗೆ ಆಗಲಿ, ಪರಿಸರದ ಬಗ್ಗೆ ಆಗಲಿ, ಅವನು ಏಕಾಂಗಿಯಾಗಿದ್ದಾಗಲೂ ಕೂಡ ಸಮಾಜದ ಮುಂದೆ ಹೇಗಿರ್ತಾನೋ, ಸಮಾಜದ ಹಿಂದೆಯೂ ಕೂಡ ಏಕಾಂಗಿಯಾಗಿದ್ದಾಗ ಅದೇ ವಿಚಾರದಲ್ಲಿ ಇರ್ತಾನೋ ಇಲ್ಲೋ ಅನ್ನೋಂಥ ವಿಚಾರವು ಕೂಡ ಈ ವ್ಯಷ್ಟಿ ಎನ್ನುವಂಥದ್ದು ವಿಷಯದಲ್ಲಿ ಕನ್ಸಿಡರ್ ಆಗುತ್ತೆ. ಮೂರನೇದಾಗಿ ಹೇಳಬೇಕಂದ್ರೆ ಸಮಷ್ಟಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಸಮಷ್ಟಿಯಲ್ಲಿ ಕೂಡ ಡಿಫೈನ್ ಆಗುತ್ತೆ. ಸಮಷ್ಟಿ ಅಂದರೆ ಸಮಗ್ರ ಸಮಾಜದೊಂದಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ, ಅವನ ಹಾವ ಭಾವ, ಅಂದರೆ ಹಿರಿಯರು ಕಿರಿಯರು ಎನ್ನುವಂಥ ಗೌರವ, ಪ್ರೀತಿ, ಮಮತೆ ಅವನ ಹತ್ರ ಇದೆಯೋ ಇಲ್ಲೋ ಎನ್ನುವಂಥ ವಿಚಾರವನ್ನು ಈ ಸಮಷ್ಟಿ ಎನ್ನುವಂಥ ವಿಚಾರದಲ್ಲಿ ಕನ್ಸಿಡರ್ ಆಗುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ ಪರಮಿಷ್ಟಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಪರಮಿಷ್ಟಿಯಲ್ಲಿ ಹೇಗಿದೆ. ಪರಮಿಷ್ಟಿ ಅಂದರೆ ಪಂಚ ಇಂದ್ರಿಯಗಳು ಇಲ್ಲಿ ಕನ್ಸಿಡರ್ ಆಗ್ತವೆ. ಪರಮಿಷ್ಟಿ ಅಂದರೆ ಒಬ್ಬ ವ್ಯಕ್ತಿಯ ವಿಚಾರ ಆ ಪರಮಿಷ್ಟಿಯಲ್ಲಿ ಶುದ್ಧವಾಗಿದೆಯೋ. ಪರಮಿಷ್ಟಿಯಲ್ಲಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿಯು
ತನ್ನ ಪಂಚ ಇಂದ್ರಿಯಗಳ ಹಿಡಿತದಲ್ಲಿ ಅವನಿದ್ದಾನೋ ಇಲ್ಲ ತನ್ನ ಮುಷ್ಟಿಯೊಳಗೆ ತನ್ನ ಪಂಚ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟಿಕೊಂಡಿದ್ದಾನೆ ಅನ್ನೋಂಥ ವಿಚಾರ ಈ ಪರಮೇಷ್ಠಿಯಲ್ಲಿ ಡಿಫೈನ್ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಳಿಬೇಕು ಅಂತಂದರೆ ಇವತ್ತು ನಾನು ಹೇಳಿರುವಂಥ 4 ವಿಚಾರಗಳಲ್ಲಿ ಅವನು ಶುದ್ಧನಾಗಿದ್ದರೆ, ಅವನು ಶ್ರೀಮಂತನಾಗಿದ್ದರೆ, ಅವನಿಗಿಂತ ದೊಡ್ಡ ಅಗರ್ಭ ಶ್ರೀಮಂತ ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಆಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಕೂಡ ಒಬ್ಬ ವ್ಯಕ್ತಿಯ ವಿಚಾರವನ್ನು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಬೇಕಂದ್ರೆ ಈ 4 ವಿಚಾರಗಳನ್ನು ಮುಂದಿಟ್ಕೊಂಡು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಮನವಿನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, 4 ವಿಚಾರಗಳು: ಷಷ್ಠಿ, ವ್ಯಷ್ಟಿ, ಸಮಷ್ಟಿ ಮತ್ತು ಪರಮಿಷ್ಟಿ. ಈ 4 ವಿಚಾರಗಳನ್ನು ತಿಳಿದಿಟ್ಟುಕೊಂಡು 4 ವಿಚಾರದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ ಅಂತ ನಿರ್ಧಾರ ಮಾಡಿ ಆ ವ್ಯಕ್ತಿಯ ವ್ಯಕ್ತಿತ್ವವು ಒಳ್ಳೆಯದೋ ಕೆಟ್ಟದ್ದೋ ಅಥವಾ ಆ ವ್ಯಕ್ತಿ ಶ್ರೀಮಂತನೋ ಇಲ್ಲ ಬಡವನೋ ಅನ್ನುವಂಥ ವಿಚಾರವನ್ನು ನಾವು ನಿರ್ಧಾರ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮೊದಲನೇ ವಿಡಿಯೋ ಕೊನೆಗೊಳಿಸ್ತೀನಿ. ಧನ್ಯವಾದಗಳು. ಶರಣಾರ್ಥಿ.